ಫಾರ್ ಎವ್ರಿ 90s ಕಿಡ್ಸ್ ಸಂಡೇ ಶುರು ಆಗ್ತಿದ್ದಿದ್ದು ಮಹಾಭಾರತ ಟ್ಯೂನ್ ಅಥವಾ ಶಕ್ತಿಮಾನ್ ಸೀರೀಸಿಂದ ಆ್ಯಂಡ್ ಮುಗಿತಾ ಬರ್ತಿದ್ದಿದ್ದು ರೋಡಲ್ಲಿರುವ ಕುಂಟೆಬಿಲ್ಲೆ ಕಣ್ಣ ಮುಚ್ಚಾಲೆ ಅಥವಾ ಕಲ್ಲು ಮಣ್ಣು ಇಂಥ ಆಟಗಳಿಂದ. ಪಾರ್ಲೆಜಿ ಬಿಸ್ಕೆಟ್ ಆ್ಯಂಡ್ ಕಾಫಿ ಅಥವಾ ಟೀಯ ಕಾಂಬಿನೇಷನ್ ಎಕ್ಸ್ಟ್ರೀಮ್ಲಿ ಗುಡ್ ಅಲ್ವಾ. ನಟರಾಜ್ ಪೆನ್ಸಿಲ್ ಶಾರ್ಪ್ ಮಾಡಿ ಸಾಕಾಗೋಗ್ತಿತ್ತು. ಹೊಸ ಪೆನ್ಸಿಲ್ ಬಾಕ್ಸ್ ಅಥವಾ ಬ್ಯಾಗ್ ತೊಗೊಂಡೋದಾಗ ಇದ್ದಿದ್ದಂಥ ಖುಷಿನೇ ಬೇರೆ. ಆಗ ಫ್ರೆಂಡ್ಶಿಪ್ ಎಲ್ಲ ಶುರು ಆಗ್ತಿದ್ದಿದ್ದು ಟಿಫನ್ ಬಾಕ್ಸ್ ಶೇರ್ ಮಾಡಿಕೊಂಡ್ರೆ ಸಾಕು. ಯಾವುದೇ ವೈಫೈ ಕನೆಕ್ಷನ್ಸ್ ಅಂತೂ ಬೇಕೇ ಇರಲಿಲ್ಲ. ಬರ್ತ್ಡೇ ಪಾರ್ಟೀಸ್ ನೆನಪುಗಳು, ಸಮೋಸ, ಕೇಕು, ಚಿಪ್ಸು ಆ್ಯಂಡ್ ರಸ್ನ ಅಂತೂ ಮರೆಯೋದಕ್ಕೆ ಆಗೋದಿಲ್ಲ. ಫ್ಯಾನ್ಸಿ ಫೋನ್ಸ್ ಅಥವಾ ಸೋಷಿಯಲ್ ಮೀಡಿಯಾ ಏನೂ ಇರಲಿಲ್ಲ. ರಿಯಲ್ ಕಾನ್ವರ್ಸೇಷನ್ ಇತ್ತು, ರಿಯಲ್ ಫ್ರೆಂಡ್ಶಿಪ್ ಇತ್ತು ಆ್ಯಂಡ್ ಸಿಕ್ಕಾಪಟ್ಟೆ ಖುಷಿ, ಲಾಫ್ಟರ್ ಎಲ್ಲನೂ. ಜೀವನ ನಮ್ಮನ್ನು ಎಷ್ಟೇ ದೂರ ಕರ್ಕೊಂಡೋದ್ರೂ ಎಲ್ಲೋ ನಮ್ಮ ಜೀವನದ ಒಂದು ಭಾಗ ದ್ಯಾಟ್ 90s ಕಿಡ್ ಆಗೇ ಇರುತ್ತಲ್ವ. ನಿಮಗೆ ಯಾವುದಾದ್ರೂ 90s ಕಿಡ್ಸ್ನ ಮೆಮರೀಸ್ ಇದ್ದರೆ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ಳಿ, ನಾನು ನೋಡಿ ತಿಳ್ಕೊತೀನಿ. ವೆಲ್ಕಮ್ ಟು ಡೇ 7 ಆಫ್ ಮೈ 75 ಡೇಸ್ ಚಾಲೆಂಜ್. ಇವತ್ತಿನ ಲಂಚ್ ಬಾಕ್ಸ್ ರೆಸಿಪೀಸ್ ಏನು ಅಂತ ನೋಡೋಣ. ಇವತ್ತು ಇಡ್ಲಿನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ, ಅದರ ಜೊತೆಗೆ ಹೆಸರು ಬೇಳೆನ ಬಳಸ್ಕೊಂಡು ದಾಲ್ ಆ್ಯಂಡ್ ಸಾಂಬಾರ್ ಕೈಂಡ್ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಒಂದು ಸೀಕ್ರೆಟ್ ಅಂದರೆ ಸರಿಯಾದ ಒಗ್ಗರಣೆ ಮಾಡಿಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ತಿಂದರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ಅದರ ಜೊತೆಗೆ ಹುರುಳಿಕಾಳು ಕಾರ್ನ ಬಳಸ್ಕೊಂಡು ಜಸ್ಟ್ ಒಗ್ಗರಣೆ ಹಾಕಿ ಪಲ್ಯನ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಫ್ರೂಟ್ಗೆ ನಾನಿವತ್ತು ಸಪೋಟನ್ನು ಕ್ಯಾರಿ ಮಾಡ್ತಾ ಇದ್ದೀನಿ. ನನ್ನ ಚಾಲೆಂಜ್ ಇದ್ದಿದ್ದು ನೋ ಕಾರ್ಬ್ ಡಯಟ್. ಬೇರೆ ಥರ ಇಡ್ಲಿ, ಮಿಲೆಟ್ ಇಡ್ಲಿ ಅಥವಾ ರಾಗಿ ಇಡ್ಲಿ ಪ್ರಿಪೇರ್ ಮಾಡ್ಕೊಳ್ಳೋಷ್ಟು ಟೈಮ್ ಇರಲಿಲ್ಲ. ಸೊ ಇಡ್ಲಿನೇ ತೊಗೊಂಡಿದ್ದೀನಿ, ಬಟ್ ವೆರಿ ಲೆಸ್ ಕ್ವಾಂಟಿಟಿಯಲ್ಲಿ. ಆ್ಯಸ್ ಯೂಶ್ವಲ್ ನನ್ನ ರೊಟೀನ್ ಬೇಗ ರೆಡಿಯಾಗಿ ಸ್ಕೂಲ್ಗೆ ರೀಚ್ ಆಗಿದ್ದೆ. ಡೇ 1 ನಾನು ಶುರು ಮಾಡಿದಾಗ ನನ್ನ ವೆಯ್ಟ್ ನಾನು ಚೆಕ್ ಮಾಡಿದ್ದೆ. ಈಗ ಡೇ 7 ಆಲ್ಮೋಸ್ಟ್ 1 ವೀಕ್ ಕಂಪ್ಲೀಟ್ ಆಗ್ತಿದೆ. ನನ್ನ ವೆಯ್ಟ್ ಚೆಕ್ ಮಾಡಿದಾಗ ಒಂದು ಸ್ವಲ್ಪ ಡಿಫ್ರೆನ್ಸ್ ಇತ್ತು. ತುಂಬಾ ಖುಷಿ ಅಂತ ಅನಿಸ್ತಿತ್ತು. ಸೊ ಡೇ 1 ವೀಡಿಯೋ ಚೆಕ್ಔಟ್ ಮಾಡಿಲ್ಲ ಅಂದರೆ ಚೆಕ್ಔಟ್ ಮಾಡಿ. ಆ್ಯಂಡ್ ಮನೆಗೆ ಬಂದು ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೆ. ಇವತ್ತು ರಾತ್ರಿಗೆ ಜಾಸ್ತಿ ಏನು ಪ್ರಿಪರೇಷನ್ಸ್ ಇರಲಿಲ್ಲ. ಅದೇ ಇಡ್ಲಿ ಹಿಟ್ಟಲ್ಲಿ ದೋಸೆನ ಪ್ರಿಪೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಸಂಜೆ ಸ್ಕೂಲಿಂದ ಬಂದಾಗ ಸ್ನ್ಯಾಕ್ಗೆ ತುಂಬಾ ಹೊಟ್ಟೆ ಹಸಿತಿರುತ್ತೆ. ಹೆಲ್ದಿ ಸ್ನ್ಯಾಕ್ ಪ್ರಿಪೇರ್ ಮಾಡ್ಕೋಬೇಕು ಅಂತ ಕಡಲೆಪುರಿ ಒಗ್ಗರಣೆನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಇದು ಜಸ್ಟ್ ನನ್ನ ವರ್ಷನಲ್ಲಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಸಾಕಷ್ಟು ಜನ ವೆರೈಟಿಯಾಗಿ ಪ್ರಿಪೇರ್ ಮಾಡ್ಕೊತಾರೆ. ಮನೇಲಿ ಏನೇನು ಅವೈಲೇಬಲ್ ಇತ್ತೋ ಅದನ್ನೆಲ್ಲ ಬಳಸ್ಕೊಂಡು ಪುರಿ ಒಗ್ಗರಣೆನ ಮಾಡ್ಕೊಂಡಿದ್ದೀನಿ. ಡಿನ್ನರ್ಗೆ ನಾನಿವತ್ತು ಮಶ್ರೂಮ್ ಸ್ಕ್ರಾಂಬಲ್ಡ್ ಆಮ್ಲೆಟ್ ಕೈಂಡ್ ಆಫ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಮಶ್ರೂಮ್, ಕ್ಯಾಪ್ಸಿಕಮ್, ಈರುಳ್ಳಿ, ಟೊಮೆಟೊನ ಲೈಟಾಗಿ ಸಾಟೆ ಮಾಡಿಕೊಂಡು ಸಾಲ್ಟ್, ಪೆಪ್ಪರ್, ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿದ್ದೀನಿ. ಅದ್ರ ಮೇಲೆ ಎಗ್ನ ಬೀಟ್ ಮಾಡಿ ಹಾಕ್ಕೊಂಡ್ರೆ ಸಾಕು. ಸ್ಕ್ರಾಂಬಲ್ಡ್ ಎಗ್ ಮಶ್ರೂಮ್ ಎಗ್ ಥರ ಆಗುತ್ತೆ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಒಂದು ಇಡ್ಲಿ ತೊಗೊಂಡು ದಾಲ್ನ ತೊಗೊಂಡು ಸಲಾಡ್ನ ತೊಗೊಂಡಿದ್ದೀನಿ. ಈಗ ಪ್ಲಾಂಟ್ ಕೇರ್. ಇತ್ತೀಚೆಗೆ ಗಿಡಗಳ ಮೇಲೆಲ್ಲನೂ ವೈಟ್ ಪೆಸ್ಟ್ಸ್ ಏನಿರುತ್ತಲ್ಲ, ಚಿಕ್ಕ ಸಣ್ಣ ಹುಳಗಳು, ಅದರ ಅಟ್ಯಾಕ್ ಆಗಿತ್ತು. ಸೊ ಈ ಥರ ಇದ್ದಾಗ ಇಮಿಡಿಯೇಟಾಗಿ ನಾವು ನೀಮ್ ಆಯಿಲ್ನ ಆ್ಯಂಡ್ ವಾಟರ್ನ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬೇಕು. 1 ದಿನ 2 ದಿನ ಸ್ಪ್ರೇ ಮಾಡಿದ್ರೆ ಸಾಕು, ಪ್ಲಾಂಟ್ಸ್ ವಾಪಸ್ ಹೆಲ್ದಿಯಾಗಿ ಗ್ರೋ ಆಗ್ತಾ ಬರುತ್ತೆ. ಇವತ್ತು ಆದಷ್ಟು ಎಲ್ಲ ಟಾಸ್ಕ್ನ ಕಂಪ್ಲೀಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಬಟ್ ವಾಕ್ ಮಾಡೋದಕ್ಕೆ ಅಂತೂ ಇವತ್ತು ಆಗಲೇ